ಹಲೋ ಫ್ರೆಂಡ್ಸ್, ನಮ್ಮ ಇವರೊಬ್ರು ಮೆಸೇಜ್ ಹಾಕಿದ್ರು. ನೀವೆಲ್ಲ ಬೈಕ್ ಬಗ್ಗೆ ಏನೋ ಹೇಳ್ತೀರಿ, ಬಟ್ ನಮಗೆ ಬೈಕ್ ಓಡ್ಸಕ್ಕೆ ಬರಲ್ಲ, ನಾವೇನು ಮಾಡೋದು ಅಂತ ಹೇಳಿ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಾನು ಇದನ್ನೆಲ್ಲ ತೋರಿಸ್ತೀನಿ, ಬನ್ನಿ ತೋರಿಸ್ತೇನೆ ನೋಡ್ರಿ. ಗಾಡಿ ಹತ್ತಿ ಇದನ್ನ ಸ್ಟ್ಯಾಂಡ್ ತೆಗೀರಿ. ಸ್ಟ್ಯಾಂಡ್ ತೆಗೆದು ನಿಮ್ಮ ಗಾಡಿ ನ್ಯೂಟ್ರಲ್ ಮಾಡ್ಕೋಬೇಕು. ಬಜಾಜ್ದಾದ್ರೆ ಮುಂದೆ ಗೇರ್ ಇರ್ತೈತಿ, ಹಿಂದೆ ತುಳಿದ ನ್ಯೂಟ್ರಲ್ ಆಗುತ್ತೆ. ಬಜಾಜ್ ಬಿಟ್ಟು ಬೇರೆ ಇತ್ತಂದ್ರೆ ನಿಮ್ಮ ಗಾಡಿ ನೋಡ್ಕೊರಿ, ಯಾವ ಥರ ಹಾಕಿದ್ರೆ ನ್ಯೂಟ್ರಲ್ ಆಗುತ್ತೆ. ಇಲ್ಲಿ ಎನ್ ಲೈಟ್ ಹತ್ತುತ್ತೆ. ನ್ಯೂಟ್ರಲ್ ಲೈಟ್ ಹತ್ತಿದ ಮೇಲೆ ಸೆಲ್ಫ್ ಹೊಡ್ರಿ. ಸೆಲ್ಫ್ ಇತ್ತು ಸೆಲ್ಫ್ ಹೊಡ್ರಿ, ಸೆಲ್ಫ್ ಇಲ್ಲ ಕಿಕ್ ಗಾಡಿ ಇತ್ತು ಅಂತಂದ್ರೆ ಕಿಕ್ ಹೊಡ್ರಿ. ನನ್ನ ಗಾಡಿ ಸೆಲ್ಫ್ ಐತಿ, ನಾನು ಸೆಲ್ಫ್ ಹೊಡೆದು ತೋರಿಸ್ತೀನಿ. ಇವಾಗ ಗಾಡಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಫುಲ್ ಕ್ಲಚ್ ಇಡ್ರಿ. ಸ್ಟಾರ್ಟ್ ಮಾಡೋಕೆ ಮುಂಚೆ ನ್ಯೂಟ್ರಲ್ ಮಾಡಿರ್ತಿರಲ್ಲ, ಹೆಂಗೆ ತುಳಿದು ನ್ಯೂಟ್ರಲ್ ಮಾಡಿರ್ತೀರಿ ಆದ್ರೆ ಉಲ್ಟಾ ತುಳಿಬೇಕು. ಮುಂದೆ ತುಳಿದು ನ್ಯೂಟ್ರಲ್ ಮಾಡಿದ್ರಿ ಅಂದ್ರೆ ಹಿಂದೆ ಗೇರ್ ಹಾಕ್ಬೇಕು, ಹಿಂದೆ ತುಳಿದು ನ್ಯೂಟ್ರಲ್ ಮಾಡಿದ್ರಿ ಅಂದ್ರೆ ಮುಂದೆ ಗೇರ್ ಹಾಕ್ಬೇಕು. ಈಗ ನಾವನೇ ಗೇರ್ ಹಾಕ್ತೀನಿ, ನಂದು ಗೇರ್ ಬಿತ್ತು. ಈಗ ನ್ಯೂಟ್ರಲ್ ಲೈಟ್ ಆರ್ತೈತಿ, ಬಿಡ್ಬೇಕು. ಸ್ವಲ್ಪ ಕ್ಲಚ್ ಬಿಟ್ಕೊಂತ ಎಕ್ಸಿಲೇಟರ್ ಮಾಡ್ಬೇಕು. ನೀವು ಸಡನ್ ಆಗಿ ಕ್ಲಚ್ ಬಿಟ್ಬಿಟ್ರಿ ಅಂದ್ರೆ ಜಿಗಿತೈತಿ ಗಾಡಿ. ಹೊಸಬ್ರಾಗಿದ್ರೆ ಸ್ಟಾರ್ಟಿಂಗ್ ಮುಂದಿನ ಬ್ರೇಕ್ ಯೂಸ್ ಮಾಡ್ಬೇಡ್ರಿ, ಯಾಕಂದ್ರೆ ಮುಂದಿನ ಬ್ರೇಕ್ ಒತ್ತೋದ್ರಿಂದ ಗಾಡಿ ಜಾಮ್ ಆಗಿ ಬೀಳ್ತೈತಿ. ಪ್ರತಿ ಸಾರಿ ಬ್ರೇಕ್ ಹಿಡಿಬೇಕಾದ್ರೆ ಕಂಪಲ್ಸರಿ ಕ್ಲಚ್ ಹಿಡಿಬೇಕು. ಹಿಂಗ್ ಮೂವ್ ಆಗಿಂದ ಫುಲ್ ಕ್ಲಚ್ ಹಿಡಿದು ಎರಡನೇ ಗೇರ್ ಹಾಕಿ ಕ್ಲಚ್ ಬಿಟ್ಟು ಎಕ್ಸಿಲೇಟರ್ ಮಾಡ್ಬೇಕು. ಚಾವಿ ಆಫ್ ಮಾಡಿ ಸ್ಟ್ಯಾಂಡ್ ಹಾಕೋದು. ಇಷ್ಟ.